ಓಕೆ, ಆಡಳಿತಾರೂಢ BJP ನೇತೃತ್ವದ ಪಕ್ಷಗಳು ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ವಿಪಕ್ಷಗಳು ಇಲ್ಲ ಕೆಲವು ಡೌಟ್ಗಳು ಹೇಳ್ತಾ ಇರ್ತಾರೆ. ವೀಕ್ಷಕರೇ, ನೀವು ಕೂಡ ಆಲೋಚನೆ ಮಾಡ್ಕೊಳ್ಳಿ. BJP ಕಾಂಗ್ರೆಸ್ ಎಲ್ಲ ಬಿಟ್ಟಾಕಿ ನೀವು ಈ ದೇಶದ ಪ್ರಜೆಗಳು, ನೀವು ಪ್ರಜೆಗಳೇ ಪ್ರಭುಗಳು, ನೀವು ನಿರ್ಧಾರ ಮಾಡಿ, ನೀವು ಆಲೋಚನೆ ಮಾಡಿ ಒಳ್ಳೆಯದ ಕೆಟ್ಟದ್ದ ಅಂತ ಎರಡೂ ರೀತಿಯ ಸಾಧಕ ಬಾಧಕಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ಮೋದಿಯವರಿಗೆ ಹೊಳೆದ ಐಡಿಯಾನ? ಹಾಗೇನಲ್ಲ. ಈ ಐಡಿಯಾ ಭಾರತಕ್ಕೆ ಹೊಸದೇನಲ್ಲ. ಮತ್ತು ಯಾರು ಮಾಡಿದರು ಸರ್? ಎಸ್, 1967ರವರೆಗೂ ಈ ಕಾನೂನು ಜಾರಿಯಲ್ಲಿತ್ತು. 20 ವರ್ಷಗಳ ಕಾಲ ಜಾರಿಯಲ್ಲಿತ್ತು. ಏನು ಪ್ರಾಬ್ಲಮ್ ಇರಲಿಲ್ಲ, ಹಿಂಗೇ ನಡೀತಿತ್ತು. ಒನ್ ನೇಷನ್ ಒನ್ ಎಲೆಕ್ಷನ್ನೇ ಇತ್ತು. 1951-52 ಈ ಎಲೆಕ್ಷನ್ ಕೂಡ ಹಿಂಗೆ ನಡೀತು. 1957ರ ಎಲೆಕ್ಷನ್ ಹಿಂಗೆ ನಡೀತು. 1962ರ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ನಡೀತು. 1967 ಒನ್ ನೇಷನ್ ಒನ್ ಎಲೆಕ್ಷನ್ನೇ ನಡೆಯಿತು. ಫಿರ್ಕ್ಯಾವ್ವಾ? ಲೋಕಸಭೆ ವಿಧಾನಸಭಾ ಚುನಾವಣೆ ನಡೀತಾ ಇದ್ವು 51ರಿಂದ 67ರ ತನಕ. ಯಾವಾಗ ಚುನಾವಣಾ ರಾಜಕೀಯ ಶುರುವಾಯಿತೋ ಆರಂಭದಲ್ಲಿ ಏನಾಗುತ್ತೆ, ಚುನಾವಣೆ ಅಲ್ಲ, ಡೈರೆಕ್ಟಾಗಿ ಪ್ರಧಾನಿಗಳನ್ನು ಆಯ್ಕೆ ಮಾಡ್ತಾರೆ. ನಿಮಗೆ ಗೊತ್ತಲ್ವಾ, ಪಟೇಲರು ಮತ್ತು ನೆಹರು, ಪಟೇಲರಿಗೆ ವೋಟ್ ಜಾಸ್ತಿ ಬಂದರೂ ಕೂಡ ಮಹಾತ್ಮ ಗಾಂಧಿಯವರು ನೆಹರು ಆಗಲಿ ಅಂತ ಹೇಳ್ತಾರೆ, ಮತ್ತು ಪಟೇಲರು ಕೂಡ ಅದನ್ನು ಕೇಳ್ತಾರೆ, ಓಕೆ ಅಂತಾರೆ. ನಂತರ 51ರಲ್ಲಿ ಚುನಾವಣೆ ನಡೆಯುತ್ತೆ. ಇದೆಲ್ಲ 67ರ ತನಕ ನಡೆಯುತ್ತೆ. ಅಂದರೆ ಸರಿಸುಮಾರು 17 ವರ್ಷ ಇದೇ ಕಾನೂನು ನಡೆದಿತ್ತು. 4 ಚುನಾವಣೆ ಈ ಥರ ನಡೆದಿದೆ. ಏನಾಯ್ತು ಆಮೇಲೆ? 1967ರ ಬಳಿಕ ಕೆಲವು ವಿಧಾನಸಭೆಗಳು ವಿಸರ್ಜನೆ ಆಯಿತು. ಬಹುಮತ ಇಲ್ಲ. ಆಗ ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಏನು ನಡೆದಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ವಿಸರ್ಜನೆ ಆಯಿತು 2 ದಶಕ ಕಳೆದ ನಂತರ. ಆದ್ದರಿಂದ ಮುಂದಿನ ಚುನಾವಣೆ 1970-71ನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಯಲಿಲ್ಲ. ಆದರೆ ಆಗಲೂ ನಮ್ಮ ನಾಯಕರುಗಳು ಅದರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರು. 67 ಲಾಸ್ಟ್ ಅಲ್ವಾ, ನೆಕ್ಸ್ಟ್ ನಡೀಲಿಲ್ಲ ಅಲ್ವಾ. 1980ಯಲ್ಲಿ ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾಪ ಆಯಿತು, ಇಲ್ಲ ವಾಪಸ್ ಮಾಡಬೇಕು ಅಂತ. ಬಟ್ ಆಗಲೇ ಇಲ್ಲ, ಹಂಗೇ ನಡೆದೋಗ್ಬಿಡ್ತು. 2024ರಲ್ಲಿ ಕೋವಿಂದ್ ಅಂದರೆ ಈ ಹಿಂದೆ ರಾಷ್ಟ್ರಪತಿಗಳಾಗಿದ್ದರು, ಕೋವಿಂದ್ ಸಮಿತಿಯಿಂದ ವರದಿ ಸಲ್ಲಿಕೆ ಆಯಿತು. ಅಂದರೆ ಅದರ ಸಾಧಕ ಬಾಧಕಗಳು ಈಗಿನ ಕಾಲಘಟ್ಟದಲ್ಲಿ ಹೇಗಿರುತ್ತೆ ಅಂತ. ರಾಷ್ಟ್ರಪತಿಗೆ 18,000 ಪುಟಗಳನ್ನು ಮಾಜಿ ರಾಷ್ಟ್ರಪತಿಗಳು ವರದಿಯನ್ನು ಸಲ್ಲಿಸಿದರು. ಸಮಿತಿಯ ಶಿಫಾರಸಿಗೆ ಮೋದಿ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಈಗ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನು ಲಾಭ? ಏನು? ಅಪಾರ ಪ್ರಮಾಣದ ದುಡ್ಡು ಉಳಿಯುತ್ತೆ. ಸರ್ಕಾರದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ದುಡ್ಡು ಉಳಿಯುತ್ತೆ. ಲೋಕಸಭಾ ಚುನಾವಣೆ ಆದಾಗ ಒಂದು ಸಲ, ವಿಧಾನಸಭಾ ಚುನಾವಣೆ ಆದಾಗ ಒಂದು ಸಲ, ಪಟ್ಟಣ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಡ್ಯಾಶ್ 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 ಎಲ್ಲ ಒಂದೇ ಸಲ ಆಗಿಬಿಡುತ್ತೆ, ಒಂದೇ ಖರ್ಚು. ಲೋಕಸಭೆ, ಎಲ್ಲ ವಿಧಾನಸಭೆ, ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಏಕಕಾಲಕ್ಕೆ ನಡೀಬೇಕು. ನೀವು ಒಂದು ರೂಮ್ ಒಳಗೆ ಎಂಟ್ರಿ ಕೊಟ್ಟರೆ ಅಲ್ಲಿ ಎಲೆಕ್ಟ್ರಲ್ ಮಿಷನ್ ಇರುತ್ತಲ್ಲ, 7 ಇರುತ್ತೆ. ಇಲ್ಲಿ ಲೋಕಸಭೆ ನಮಗೆಲ್ಲ ಕೆಲವು ಅಭ್ಯಾಸ ಇದೆ ಅಲ್ವಾ. ಏನಿಲ್ಲದಿದ್ದರೂ ಕೂಡ ಲೋಕಲ್ ಕೆಲವು ಸಂಘ ಸಂಸ್ಥೆ ಅಂತೇಳಿ ನಾವು ಇಂಥ ಅನೇಕ ಎಲೆಕ್ಷನ್ಗಳನ್ನು ನೋಡಿದ್ದೀವಿ. ಲಿಂಗಾಯತ ಸಂಘದ ಚುನಾವಣೆಯಲ್ಲಿ ಒಂದು 20 ಜನ ಇರ್ತಾರೆ. ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಒಂದು 20 ಜನ ಇರ್ತಾರೆ. ನಮ್ಮ ಮೀಡಿಯಾ ಸಂಘ ಚುನಾವಣೆಯಲ್ಲಿ ಒಂದು 20 ಜನ ಇರ್ತಾರೆ. ನೋಡಿದ್ದೀವಿ ನಾವು, 1, 2, 3, 4, 5, 6 ಗೊತ್ತಿದೆ ನಮಗೆ. ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಸುಲಭದ ಕೆಲಸ ಅಲ್ಲ, ಹೇಳಿದ ತಕ್ಷಣ ಆಗ್ಬಿಡೋದಿಲ್ಲ. ಹೇಗೆ? ಉದಾಹರಣೆಗೆ ಕರ್ನಾಟಕವನ್ನು ತಗೊಳ್ಳಿ. ಕರ್ನಾಟಕದಲ್ಲಿ 2023ರಲ್ಲಿ ಚುನಾವಣೆ ಆಯಿತು. ನೆಕ್ಸ್ಟ್ ಚುನಾವಣೆ ಆಗೋದು ಯಾವಾಗ? 2028ರಲ್ಲಿ. ಲೋಕಸಭಾ ಚುನಾವಣೆ ಯಾವಾಗ ಆಯಿತು? 2024. ನೆಕ್ಸ್ಟ್ ಚುನಾವಣೆ ಆಗೋದು ಯಾವಾಗ? 2029. ಈಗ 28ರಲ್ಲಿ ಆಗಬೇಕಾ, 29ರಲ್ಲಿ ಆಗಬೇಕಾ? ವಿಧಾನಸಭಾ ಚುನಾವಣೆ 28ರಲ್ಲಿ ಆಗಬೇಕು, ಲೋಕಸಭಾ ಚುನಾವಣೆ 29ರಲ್ಲಿ ಆಗಬೇಕು. ವಿಧಾನಸಭಾ ಚುನಾವಣೆ ಜೊತೆ ಲೋಕಸಭಾ ಚುನಾವಣೆ ಮಾಡೋಕ್ಕಾಗಲ್ಲ. ಸೊ ಲೋಕಸಭಾ ಚುನಾವಣೆ ಜೊತೆ ವಿಧಾನಸಭಾ ಚುನಾವಣೆಯನ್ನು ಮಾಡಬೇಕಲ್ವಾ? ಹಾಗಿದ್ರೆ 1 ವರ್ಷ ಜಾಸ್ತಿ ಆಯ್ತಲ್ಲ, ಏನು ಮಾಡೋದು? ಕರ್ನಾಟಕ ಸರ್ಕಾರ ರಚನೆಯಾಗಿ ಇದೀಗ 1-1.5 ವರ್ಷ ಆಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ 6 ವರ್ಷ ಅಧಿಕಾರ ಸಿಗತ್ತೆ. ಮಜಾ ಇದೆ ಅಲ್ಲಿ. 2028ಕ್ಕೆ ಬೇಡ,
ಇನ್ನೂ ಮುಂದೆ ಹೋಗಿ 29 ತನಕ ಅಧಿಕಾರ ಮಾಡಿ ಅಂತ ಕೊಟ್ಟು ಬಿಡ್ತಾರಂತೆ. ಅಂದರೆ ಸಿದ್ದರಾಮಯ್ಯ ಸರ್ಕಾರ 2028 ಬದಲು 2029 ಇರಲಿದೆ, 6 ವರ್ಷ. ಇಂಥ ಪರಿಸ್ಥಿತಿ ಬಹುತೇಕ ರಾಜ್ಯಗಳಲ್ಲಿ ಎದುರಾಗತ್ತೆ. ನೋ ಪ್ರಾಬ್ಲಮ್. ಹಾಗಿದ್ರೆ ನೀವೊಂದು ಪ್ರಶ್ನೆ ಕೇಳಬಹುದು, ಅಲ್ಲ ಸರ್ 2023ರಲ್ಲಿ 28ಕ್ಕೆ ಈಗ ಮೊನ್ನೆ ನಡೀತಲ್ಲ ಮಹಾರಾಷ್ಟ್ರ, ಅವರೇನು ಮಾಡ್ತಾರೆ 25ಕ್ಕಾದವರು ಮಹಾರಾಷ್ಟ್ರ, ಹರಿಯಾಣ ಮುಂತಾದ ಕಡೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ 6 ವರ್ಷ ಅವಧಿ ಸಿಕ್ಕಿದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ 1 ವರ್ಷ ಕಡಿಮೆ ಸಿಗತ್ತೆ ಅಷ್ಟೇ. 23 ಆಗಿದ್ರೆ 28 ಅಲ್ಲ 29ಕ್ಕೆ 1 ವರ್ಷ ಜಾಸ್ತಿ ಮಾಡ್ತಾರೆ. 25ಕ್ಕೆ 24ಕ್ಕೆ ಆಯಿತು, 25, 26, 27, 28, 29, 25 ಅಂದರೆ 29ಕ್ಕೆ ಕಡಿಮೆ 1 ವರ್ಷ ಕಡಿಮೆ ಮಾಡ್ತಾರೆ ಅಷ್ಟೇ. ಈಗ ಆಯ್ತಪ್ಪ, ಅದು ನಾವು ಮಾಡ್ಕೊಂಡ್ವಿ. ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ 6 ವರ್ಷ ಮಾಡಿಕೊಂಡ್ರು, ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರು 4 ವರ್ಷಕ್ಕೆ ನಿಲ್ಲಿಸ್ಕೊಂಡ್ಬಿಟ್ರು. ಲೋಕಸಭಾ ಚುನಾವಣೆ 2029ಕ್ಕೆಲ್ಲ ಒಟ್ಟಿಗೆ ಹೋದರು. ಓಕೆ ಫೈನ್, ಚುನಾವಣೆ ಕೂಡ ನಡೀತು, ಚಾಲೋ. ಕರ್ನಾಟಕದ ಒಂದು ಉದಾಹರಣೆ ತಗೊಳ್ಳೋಣ. ಕರ್ನಾಟಕದಲ್ಲಿ ನೆಕ್ಸ್ಟ್ ಅತಂತ್ರ ವಿಧಾನಸಭೆ ಬಂತು. ಚುನಾವಣೆ ಬಳಿಕ ಅತಂತ್ರ ವಿಧಾನಸಭೆ ನಿರ್ಮಾಣವಾದರೆ ಏನು ಮಾಡ್ತೀರಿ? ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು, ಸರ್ಕಾರಕ್ಕೆ ಸೋಲಾಯಿತು. ಆಗೇನು ಮಾಡ್ತೀರಿ? ಮತ್ತೆ ಚುನಾವಣೆಗೆ ಹೋಗ್ತೀರಿ. ಆಗ ಸರ್ಕಾರ ಪತನವಾಗತ್ತೆ. ಆಗ ಏನು ಮಾಡಬೇಕು? ಆಗ ಮುಂದಿನ 5 ವರ್ಷ, ಮುಂದಿನ ಅವಧಿವರೆಗೂ ರಾಷ್ಟ್ರಪತಿ ಆಡಳಿತ ಇರತ್ತಾ? ನೋ ಚೇಚೆ, ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಮಧ್ಯಂತರ ವಿಧಾನಸಭಾ ಚುನಾವಣೆ ನಡೆಯಲ್ವಾ? ನಡಿಬೇಕಲ್ವಾ? ಇದು ಪ್ರಶ್ನೆ ಉದ್ಭವ ಆಗಿರೋದು. ಈ ಪ್ರಶ್ನೆ ಉದ್ಭವ ಆಗಿದೆ. ಮಿಡ್ಲಲ್ಲಿ ಹೋದರೆ, ಮಿಡ್ಲಲ್ಲಿ ಏನಾದರೂ ಆದರೆ, ಮಿಡ್ಲಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿದರೆ, ಮಿಡ್ಲಲ್ಲಿ ಇಲ್ಲಿಂದ ಚೇಂಜ್ ಆಗಿ ಅವರು ಮತ್ತೊಂದು ಮಾಡಿದರೆ, ಸರ್ಕಾರ ಪತನವಾಗಿ ವಿಸರ್ಜನೆ ಮಾಡಿದರೆ ಆಗಿದೆಯಲ್ವಾ? ಇನ್ನು ಕಷ್ಟಗಳು ನೋಡಿ. ಚುನಾವಣೆ ನಡೆಸಲು ಸಾಕಷ್ಟು EVM ಯಂತ್ರ ಬೇಕು. ಈಗೇನು ಲೋಕಸಭೆಗೆ ನಾವು ಯೂಸ್ ಮಾಡ್ತೀವೋ, ವಿಧಾನಸಭೆಗೆ ಯೂಸ್ ಮಾಡ್ತೀವೋ, ಅದರ 10 ಪಟ್ಟು ಬೇಕಾಗುತ್ತೆ. ಅಂದರೆ ಒಂದೇ ಸಲ ಇಡಬೇಕಲ್ಲ. ಇಲ್ಲಾಂದರೆ ಲೋಕಸಭೆಯಲ್ಲಿ ಯೂಸ್ ಮಾಡಿದ್ದನ್ನು ವಿಧಾನಸಭೆಗೆ ಯೂಸ್ ಮಾಡ್ಬೋದು. ಹಾಗಾಗಲ್ಲ. ಲೋಕಸಭೆ, ವಿಧಾನಸಭೆ, ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ತಾಲೂಕು ಪಂಚಾಯತಿ, BBMP ಡ್ಯಾಶ್ ಡ್ಯಾಶ್ ಡ್ಯಾಶ್. ಆಮೇಲೆ ಅಪಾರ ಪ್ರಮಾಣದ ಹಣಕಾಸು ಬೇಕು, ಜಾಸ್ತಿ ಬೇಕು. ಸಿಬ್ಬಂದಿ ಬಲ ಬೇಕು, ಅಲ್ಲೊಬ್ಬರು ನಿಂತ್ಕೋಬೇಕಲ್ಲ. ಮೊದಲು ಇಬ್ಬರಲ್ಲಿ ಆಗ್ತಾಯಿತ್ತು, 6 ಜನ ಬೇಕು. ಎಲ್ಲವನ್ನ ನಿರ್ವಹಿಸಲು ಚುನಾವಣಾ ಆಯೋಗ ಶಕ್ತವಾಗಿದೆಯಾ? ನೋಡಿ, ಒಂದು ಚುನಾವಣೆ ಮಾಡೋದು ಅಂದರೆ ಭಾಳ ಕಷ್ಟ. ಭಾರತ ಅಂತ ದೇಶದಲ್ಲಿ 140 ಕೋಟಿ ಜನ, ಅದರಲ್ಲಿ 90 ಕೋಟಿ ಜನ ವೋಟ್ ಹಾಕೋರಿದ್ದಾರೆ. ಎಲ್ಲ ಒಂದೇ ಸಲ ಮಾಡಿದಾಗ ಆಗುವಂಥ ಕೆಲಸನ? ಅಂದರೆ ನಿಮ್ಮ ಮನೆಗೆ 100 ಜನ ಬಂದರೆ, ಅಥವಾ 1000 ಜನ ಬಂದರೆ, ಅಥವಾ ಮದುವೆಗೆ 2000 ಜನ ಬಂದರೆ